ಅದು ಯಾವ ಸಿಟ್ಟಿತ್ತೋ ಏನೋ ನಿನ್ನೆ ಸಿಎಂ ಕುಮಾರಸ್ವಾಮಿ ಏಕಾಏಕಿ ಕಾಂಗ್ರೆಸ್ನವರು ಹಿಂಗೆ ಮುಂದುವರಿಸಿದ್ರೆ ನಾನು ರಾಜೀನಾಮೆ ಕೊಟ್ಟು ಹೋಗೋಕ್ಕೂ ರೆಡಿ, ಅವರೇ ಕಂಟಿನ್ಯೂ ಮಾಡಲಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಮಾತು ಮೈತ್ರಿ ಸರ್ಕಾರದ ಬುಡವನ್ನೇ ಅಲುಗಾಡಿಸಿತ್ತು. ಇದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿಎಂರನ್ನ ಸಮಾಧಾನ ಪಡಿಸುವ ಕೆಲಸವನ್ನು ಮಾಡಿತ್ತು. ಇದರ ಬೆನ್ನಲ್ಲೇ ಸಿಎಂಗೆ ದೇವೇಗೌಡರು ಕೂಡ ತಾಳ್ಮೆಯ ಪಾಠವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಲೀಡರ್ಸ್ they have to watch all those issues that is left to them. That is not my reaction has to be taken by me. You ask Congress leaders. I am not concerned person for those things. Same thing if they want to continue. I am ready to step down. ಕೇಳಿದ್ರಲ್ಲ ಸಿಎಂ ಮಾತುಗಳನ್ನ. ಈ ಹಿಂದೆ ಸಿಎಂ ಸ್ಥಾನ ನಿಭಾಯಿಸೋದು ಕಷ್ಟ ಆಗ್ತಿದೆ, ಕೈ ಕಟ್ಟಿ ಹಾಕಲಾಗಿದೆ ಅಂತೆಲ್ಲ ಹೇಳಿದ್ದು ಇನ್ನೂ ಮರ್ತಿಲ್ಲ. ಇದರ ಬೆನ್ನಲ್ಲೇ ಸಿಎಂ ಈಗ ಏಕಾಏಕಿ ರಾಜೀನಾಮೆ ಕೊಡೋ ಮಾತಾಡಿದ್ದಾರೆ. ಲೋಕಸಭೆ ಎಲೆಕ್ಷನ್ ವರೆಗೂ ಹಲ್ಲು ಕಚ್ಚಿ ಸರ್ಕಾರ ನಡೆಸ್ತೀನಿ ಅಂದಿದ್ದ ಸಿಎಂ ಕುಮಾರಸ್ವಾಮಿ ಈಗ ರಾಜೀನಾಮೆ ಮಾತನಾಡಿದ್ದಕ್ಕೂ ಕಾರಣ ಇದೆ. ಅದನ್ನು ಒಮ್ಮೆ ತೋರಿಸ್ತೀವಿ ನೋಡಿ. 5 ವರ್ಷ ಕೊಟ್ಟಂತ ಅನುದಾನ ನಾನು 2ನೇ ಬಾರಿಗೆ ಶಾಸಕನಾಗಿ ಆಯ್ಕೆ ಆಗ್ತಕ್ಕಂಥದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಕಾರಣ ಅಂತೇಳಿ ನಾನಾದ್ರೂ ಭಾವನೆ ಮಾಡಿದ್ದೇನೆ. ಅವರ ಅಧಿಕಾರದಲ್ಲಿ ಇರಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಲೀಡರ್ಗಳು ಕೂಡ ಇವತ್ತಿ ಅವರು ಮುಖ್ಯಮಂತ್ರಿ ಅಂತ ಹೇಳ್ತಕ್ಕಂಥದ್ದು ಕೂಡ ಅದೇನು ಹೊಸದೇನಿಲ್ಲ. ಸಿದ್ದರಾಮಯ್ಯನವರು ನನ್ನ ಹೃದಯದ ಅಂತರಾಳದಲ್ಲಿ ಸಿದ್ದರಾಮಣ್ಣ ಅಂತ ನಾನು ಜಪ ಮಾಡುವಂಥದ್ದು. ನನ್ನ ಹೃದಯ ಬಗೆದ್ರೆ ಆಂಜನೇಯನ್ ಹೇಳ್ತಿದ್ದಲ್ಲ ರಾಮ 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 ಅಂತ ನಾನು ಹಂಗೆ ಸಿದ್ದರಾಮಣ್ಣ. ಸಮಾಧಾನದಿಂದ ಇರು, ತಾಳ್ಮೆ ಕಳೆದುಕೊಳ್ಳಬಾರದು. ಕುಮಾರಸ್ವಾಮಿ ಕೋಪಕ್ಕೆ ದೇವೇಗೌಡರ ತಾಳ್ಮೆಯ ಪಾಠ. ಎಸ್, ಕಾಂಗ್ರೆಸ್ ಶಾಸಕರು ನೀಡಿದ ಹೇಳಿಕೆಗಳು ಸಿಎಂ ಕುಮಾರಸ್ವಾಮಿ ಅವರ ಕೋಪವನ್ನ ನೆತ್ತಿಗೇರಿಸಿದೆ. ಹೀಗೆಲ್ಲ ಮಾತಾಡಿದ್ರೆ ಇನ್ಮುಂದೆ ಸುಮ್ಮನಿರಲ್ಲ, ಐ ಆಮ್ ರೆಡಿ ಟು ಸ್ಟೆಪ್ ಡೌನ್ ಅಂತ ಖಾರವಾಗಿ ಹೇಳಿದ್ರು. ಇದು ಒಂದು ಕ್ಷಣ ಮೈತ್ರಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು. ಆದರೆ ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿದ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಸಿಎಂ ಕುಮಾರಸ್ವಾಮಿಗೆ ತಾಳ್ಮೆಯ ಪಾಠ ಮಾಡಿದ್ದಾರೆ. ನಿನ್ನೆ ಸಂಜೆ ಎಚ್.ಡಿ. ದೇವೇಗೌಡರನ್ನ ಭೇಟಿಯಾಗಿದ್ದಾಗ ಸಮಾಧಾನದಿಂದ ಇರಬೇಕು, ಆತುರ ಪಡಬಾರದು ಅಂತ ಸಿಎಂಗೆ ತಿಳುವಳಿಕೆ ಹೇಳಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು. ಕಾಂಗ್ರೆಸ್ನ ಪ್ರಮುಖರು ಮಾತನಾಡಿದ್ರೆ ಪ್ರತಿಕ್ರಿಯಿಸಬೇಕು. ಶಾಸಕರು ಯಾವುದ್ಯಾವುದೋ ಕಾರಣಕ್ಕೆ ಮಾತನಾಡ್ತಾರೆ, ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೀಡುವುದು ಒಳ್ಳೆಯದಲ್ಲ ಅಂತ ಕುಮಾರಸ್ವಾಮಿಗೆ ದೇವೇಗೌಡರು ಪಾಠ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ದೇವೇಗೌಡರು, ಲೋಕಸಭಾ ಚುನಾವಣೆ ಎದುರಿನಲ್ಲೇ ಇದೆ, ದೇಶಾದ್ಯಂತ ಪ್ರಾದೇಶಿಕ ಪಕ್ಷಗಳೆಲ್ಲವೂ ಒಂದಾಗ್ತಿವೆ. ಇಂತಹ ಸಂದರ್ಭದಲ್ಲಿ ರಾಜೀನಾಮೆಯ ಮಾತನಾಡಿದರೆ ತಪ್ಪು ಸಂದೇಶ ಹೋಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಾನು ಮಾತನಾಡ್ತೇನೆ ಅಂತ ಸಿಎಂಗೆ ಅಭಯ ನೀಡಿದ್ದಾರೆ. ಮೈತ್ರಿ ಸರ್ಕಾರಕ್ಕೆ ಯಾವುದೇ ಅಪಾಯ ಬರದ ರೀತಿ ಇದನ್ನು ಸರಿಪಡಿಸಿಕೊಂಡು ಹೋಗುವ ಒಂದು ತಾಳ್ಮೆ ಇದೆ, ಸಹನೆ ಇದೆ. ಈ ದೇಶದ ದೃಷ್ಟಿಯಿಂದ ಈ ಮೈತ್ರಿ ಸರ್ಕಾರ ಉಳಿಬೇಕು ಅನ್ನೋ ಹಿನ್ನೆಲೆಯಲ್ಲೇ ಈ ಸರ್ಕಾರ ರಚನೆ ಮಾಡಿರೋದು. ಅದರಿಂದ ಯಾವುದೇ ಕಾರಣದಿಂದ ಈ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ನೊಂದೆಡೆ ಎಚ್ಚರಿಕೆಯಿಂದ ಹೆಜ್ಜೆ ಹಿಡಿದಿದ್ರೆ ಸಮಸ್ಯೆ ಉಂಟಾಗುತ್ತೆ. ರಾಜೀನಾಮೆ ಕೊಟ್ರೆ ಮುಂದೆ ಏನ್ ಮಾಡೋಕೆ ಆಗುತ್ತೆ. ರಾಜೀನಾಮೆ ಮಾತನಾಡಿದ್ರೆ ಬಿಜೆಪಿಗೆ ಮತ್ತಷ್ಟು ಬಲ ಬರುತ್ತೆ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಪ್ರಯತ್ನ ಹೆಚ್ಚಾಗುತ್ತೆ ಅಂತಲೂ ದೇವೇಗೌಡರು ಹೇಳಿದ್ದಾರೆ. ಒಟ್ನಲ್ಲಿ ಸಿಟ್ಟಿನಲ್ಲಿ ರಾಜೀನಾಮೆ ಮಾತನಾಡಿದ ಸಿಎಂ ಕುಮಾರಸ್ವಾಮಿಗೆ ದೇವೇಗೌಡರು ತಾಳ್ಮೆಯ ಪಾಠ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತಾಳ್ಮೆ ಕಳೆದುಕೊಳ್ಳದಂತೆ ಸಲಹೆ ನೀಡುವ ಮೂಲಕ ಸದ್ಯ ಉರಿತಿರೋ ಬೆಂಕಿಯನ್ನ ನಂದಿಸೋ ಕೆಲಸ ಮಾಡಿದ್ದಾರೆ. ಆದ್ರೆ ಈ ಬೆಂಕಿ ಮತ್ತೆ ಯಾವಾಗ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.